ಹಾಯ್ ಗೈಸ್, ಏನಪ್ಪ ಅಂದರೆ ನಾಳೆ 25ನೇ ತಾರೀಕು ದಿವ್ಯಾಂಜಲಿ ಅವ್ರದ್ದು ಬರ್ತಡೇ ಇದೆ. ಅದಕ್ಕೋಸ್ಕರ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ರು ಎಷ್ಟು ಎಕ್ಸೈಟ್ ಆಗ್ತಾರೆ, ಯಾವ ಥರ ಖುಷಿ ಪಡ್ತಾರೆ ಅಂತ. ಅದು ಇವತ್ತು 12 ಗಂಟೆಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಏನು ಗ್ರ್ಯಾಂಡ್ ಇಲ್ಲ, ಆದಷ್ಟು ಸಿಂಪಲ್ಲಾಗೆ ಮಾಡ್ತಾ ಇದ್ದೀನಿ. ನೋಡೋಣ ಅವರು ಯಾವ ಥರ ಖುಷಿ ಆಗ್ತಾರೆ ಅಂತ. ಓಕೆ ಗೈಸ್, ಈಗ ಅವಳನ್ನ ಕರ್ಕೊಬ, ನೋಡೋದ ಹೆಂಗೆ ಸರ್ಪ್ರೈಸು. ನಾ 7 ಗಂಟೆ ಬಟ್ಟೆ ಬಿಚ್ಚಂಗಿಲ್ಲ, ಕಣ್ಣು ಕಟ್ಟೋ ಬಟ್ಟೆ. ಇಲ್ಲಿ ಫ್ಯಾನ್ ಅದ ಅದು ಗೊತ್ತು. ಇವಾಗ ಬಟ್ಟೆ ಬಿಚ್ಚು. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಹೆಂಗೈತೆ? ಚೆನ್ನಾಗೈತೆ. ಅಯ್ಯೋ ಪಾಂಡ ನೋಡಲಿ. ಪಾಂಡ ಬಾ. ಹೆಂಗಿದೆ? ಚೆನ್ನಾಗೈತೆ, ಸೂಪರ್. ದಿವ್ಯಾಂಜಲಿ ಅವ್ರ ಬರ್ತಡೆ, ಅವ್ರ ಕೇಕ್ ಇದು. ಹೂವು ನಮ್ಮಮ್ಮಂಗೆ ಸಣ್ಣಂಗೆ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ನೋಡಿ ಗೈಸ್. ನಿಂದ ಕಲ್ಬಿಳ ನಂಗೇನು ಬೇಡ, ನಂಗೇನು ಬೇಡ ಬೇಡ. ಕೇಕ್ ಕಟ್ ಮಾಡಿ. ಈಗ ನಮ್ಮಮ್ಮ ನಿಂಗೊಂದು ಹಾಡು ಹೇಳ್ತಿದ್ನು. ಏನಮ್ಮ ಹಾಡು ಹೇಳಿ? ಯಾವ್ದು ಹೇಳ? ಹುಡ್ತಬ್ಬ ಇವತ್ತು ನಿನ್ ಮಗಳದು. ಸಾಂಗೇ ಹತ್ತಿಲ್ಲ ನಮ್ಗೆ, ಸಾಂಗೇ ಬೇಡ. ಹೇಳಮ್ಮ, ನಿಲ್ಸಿಬಿಟ್ಟೆ. ಅಯ್ಯೋ ಸಂತೋಷದ ಹುಡುಗನೇ. ಥ್ಯಾಂಕ್ ಯು ಸೋ ಮಚ್. ಬಿಡ್ತು ಬಿಡಿಸ್ತಾ. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇಟ್ಸ್ ಮೈ ಬರ್ಡೇ. ಥ್ಯಾಂಕ್ ಯು. ಚೆನ್ನಾಗೈತೆ ಕೇಕ್. ಕುಕ್ ಮಾಡ್ಲಾ? ಚಪ್ಪಳೆ ತಟ್ಟು. ಫೋನ್ ಬಿದ್ದೈತೆ. ಕುಕ್ ಮಾಡ್ಲಾ? ಬರ್ಡೇ. ಅಮ್ಮ ಬನ್ನಿ. ನಾನ್ ಬೇಡ, ಅವಳೆ ನಾ ಹಿಡ್ಕತ್ತಿಕೊಳ್ಳ. ಇಲ್ಲಿ ಹಿಡಿದೀಯಮ್ಮ. ನಾನು ಹಿಡಿತಿಕೊಳ್ಳ. ಕಟ್ ಮಾಡ ನೀನು. ನೀ ಹಿಡ್ಕೋಗು ಬಿಡಮ್ಮ. ಮಾಡಿದ್ರು ನೋಡಿ. ದಿವ್ಯಾಂಜಲಿ ಮೊದಲನೇ ಬರ್ತಡೇ ನಮ್ಮ ಮನೇಲಿ ಹಿಂಗಾಗ್ತಿದೆ. ಅಮ್ಮ ಬನ್ನಿ ಅಮ್ಮ. ಇದ್ರಲ್ಲೂ ಜಗಳ ಐತೆ. ಅಮ್ಮ ಬನ್ನಿ ಅಮ್ಮ, ತಗೊಳ್ಳಿ. ತಿನ್ಸು. ತಿನ್ನಮ್ಮ. ಮೊಟ್ಟೆ ಹಾಕಿಲ್ಲ ಕಾಣತದಕ್ಕೆ. ವಿತೌಟ್ ಮೊಟ್ಟೆ ತರಿಸಿದೀನಿ. ವಿತೌಟ್ ಮೊಟ್ಟೆ ತರಿಸಿದ್ದೀನಿ. ಇಲ್ಲಮ್ಮ, ಮೊಟ್ಟೆ ಇಲ್ಲಮ್ಮ. ಒಂದ್ ಚೂರೇ ತಿನ್ನಿಸ್ತೀನಿ. ಅಮ್ಮ ತಿಂದೇ ಇಲ್ಲ. ಮೊಟ್ಟೆ ಹಾಕಿಲ್ಲ. ಬಾ. ತಿನ್ಬೇಕು, ಅದಕ್ಕೆ ನಾನುಗೋಸ್ಕರ ಬೇಗ ಹೋಗ್ತಾ ಇದ್ದೀರಾ. ನೋಡಿದ್ರೆ ಊಟನೇ ಮಾಡ್ತಿರ್ಲಿಲ್ಲ. ಕುಡುಮ ತಿನ್ನು. ಫಸ್ಟ್ ನಾ ತಿನ್ನಿಸ್ತೀನಿ, ಕುಡಿ. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇದ ಏನೋ ಇಡಿ ಐತೈತೆ. ಅಮ್ಮ ಇದು ಅಮ್ಮ ಚಾಕ್ಲೇಟ್ ಅಮ್ಮ. ನಿಜ ಅಮ್ಮ, ಇದು ಕ್ರೀಮ್ ಅಲ್ಲ, ಚಾಕ್ಲೇಟ್. ಅದಕ್ಕೂ ಮೊಟ್ಟೆ ಹಾಕವ್ರೆ ಅಂತ. ಇಲ್ಲಮ್ಮ, ನಿಜ, ಇದು ಮೊಟ್ಟೆ ಹಾಕಿದಲ್ಲ. ಹ್ಯಾಪಿ ಬರ್ಡೇ. ಕೆಂಪದ್ ಬಡಿಕಿಲ್ಲ ಅಂತ ಅಮ್ಮ. ಬಳಿ ಬೇರೆಲ್ಲ
ಇದಾರೆ. ಬೆಳಿಗ್ಗೆ ಹೊತ್ತು ಹಚ್ಕೊಂಡು ಅಭ್ಯಾಸ ಇಲ್ಲ, ಸುತ್ತಾಡ್ತಾರೆ. ಮೇಕಪ್ ಮಾಡ್ತಾ ಇದಾರೆ ಅಮ್ಮ. ಹಾ ಹೆಂಗ ಅನ್ನಿಸ್ತು? ಬೆಳಗ್ಗೆ ಖುಷಿ ಅನ್ಸ್ತು ನಂಗೆ. ನಮ್ಮ ಮನೆಯಲ್ಲಿ ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಫಸ್ಟ್ನೇ ಸೆಲೆಬ್ರೇಷನ್ ಬರ್ಡೇ ಹೆಂಗ ಅನ್ನಿಸ್ತು? ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು. ನೀವು ಭೂಮಿ ಮೇಲೆ ಇರಾಗಂತೂ ಇದೇ ಖುಷಿಲಿ ಇದೇ ತರ ಇದು ಒಂದೊಂದಾಗಿದೆ. ಏನಂತ ಅಮ್ಮ ಗಟ್ಟಿಯಾಗಿ ಹೇಳಿ ಅಮ್ಮ. ಏನಂತ ಕೇಳಿಸ್ತೀನಿ. ಮೂರ್ ಕಾಲ ಹಿಂಗೆ ಸುಖವಾಗಿ ಹಿಂಗೆ ಅನ್ಯೋನ್ಯವಾಗಿ ಯಾವುದೇ ಒಂದು ಸಮಸ್ಯೆ ಬಂದ್ರು ನೀವಿಬ್ರೇ ಕುತ್ಕೊಂಡ್ ಬಗೆಹರಿಸ್ಕೊಂಡ್ ಮಾತಾಡ್ಕೊಂಡು ಮತ್ತೆ ಖುಷಿ ಹಿಂಗೆ ಇರ್ಬೇಕು. ನೆಮ್ಮದಿಗಿರ್ಬೇಕು. ನೆಮ್ಮದಿಗಿರ್ಬೇಕು. ಈ ಡೈಲಾಗ್ ಹೇಳ್ಕೊಡ್ತೀನಿ ಹೇಳಮ್ಮ. ಇದ್ರೆ ನೆಮ್ಮದಿಯಾಗಿರ್ಬೇಕು ಹೇಳು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೇಳು, ಇದ್ರೆ ನೆಮ್ಮದಿಯಾಗಿರ್ಬೇಕು. ಇದ್ರೂ ನೆಮ್ಮದಿಯಾಗಿರ್ಬೇಕು, ಇಲ್ದೇ ಇದ್ರೂ ನೆಮ್ಮದಿಯಾಗಿರ್ಬೇಕು. ಈಗ ಬರೀ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳು. ಅಮ್ಮ ಅವ್ರ ದರ್ಶನ್ ಡೈಲಾಗ್ ಕೇಳಕ್ ಹಚ್ತಾ ಇದಾರಮ್ಮ. ಅದು ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಐತಲ್ಲ, ಅದು ಹೇಳಕ್ ಹಚ್ತವ್ರೆ ಅವರು. ಇಲ್ದೇ ಇದ್ರೂ ನನ್ಗಂತೂ ತುಂಬಾ ಖುಷಿ ಆಯ್ತು. ಇವ್ರು ನಂಗೆ ಸಾಣೇಹಳ್ಳಿದಲ್ಲೂ ಇದೇ ತರ ಚೆನ್ನಾಗ್ ಮಾಡಿದ್ರು. ಅಲ್ಲಿದ್ಕಿಂತ ಇವಾಗ ಇನ್ನೂ ಜಾಸ್ತಿ ಆಗಿ ನಂಗೆ ಖುಷಿ ಆಗ್ತೈತೆ. ತುಂಬಾ ಚೆನ್ನಾಗ್ ಮಾಡಿದ್ದಾರೆ. ಡೆಕೋರೇಟ್ ಸಖತ್ತಾಗೈತೆ. ಕೇಕು ಚೆನ್ನಾಗೈತೆ. ಎಗ್ ಹಾಕಿದಾರ? ಹೌದಾ ಅಮ್ಮ? ವಿತೌಟ್ ಎಗ್ ಅಂತಮ್ಮ. ಅಮ್ಮ ಕ್ರೀಮ್ ತಿನ್ಬೇಡಿ ಅಮ್ಮ. ನೀನು ಈಗ ನಿಮ್ಮ ಮಹಾನಟಿ ಸೀಸನ್ 2 ನೋಡಿರೋ ನಿಮ್ ಫ್ಯಾನ್ಸ್ ಏನ್ ಹೇಳ್ತೀರಿ? ಮಹಾನಟಿ ಇದ್ಮೇಲೆ ಇದು 2ನೇ ಬರ್ತಡೆ. ಇದು 2ನೇ ಬರ್ತಡೆ. ಅವ್ರಿಗೇನಿ ಹೇಳಪ್ಲ ಏನಿಲ್ಲ. ಏನ್ ಹೇಳಪ್ಲ ಇಲ್ಲ, ಮುಗಿತಷ್ಟೇ. ಕೊನೆಗೆ ಹೆಂಗಾನು ತುಂಬಾ ಚೆನ್ನಾಗ್ ಅನಿಸ್ತು. ಇವಾಗ ನೀವೇ ನಂಗೆ ಆಶೀರ್ವಾದ ಮಾಡ್ಬೇಕಾಗತ್ತೆ. ಏನಂತ ಆಶೀರ್ವಾದ ಮಾಡ್ತೀರಾ? ಏನಂತ ಮಾಡ್ಲಿ ನೋಡಿ, ಏನಂತ ಮಾಡ್ತೀರಾ? ಏನಂತ ಹೇಳ್ಬೇಕು ನೀವೇ. ಮುಂದೆ ಏನೇನ್ ಅನ್ಕೊಂಡಿದ್ಯಾ ಅದೆಲ್ಲ ಆಗ್ಲಿ. ಏನೇನ್ ಸಿಗ್ಬೇಕು ಅಂತ ಕಾಯ್ತಾ ಇದೀಯಾ ಅದೆಲ್ಲ ಆದಷ್ಟು ಬೇಗ ಸಿಗ್ಲಿ. ಸಿಗ್ಬೇಕು ಬೇಗ. ಮತ್ತೆ ನಮ್ಮ ಆದ್ರೂ ನಾನು ಹೇಳ್ತೀನಿ ಅಂದ್ರೆ ಏನ್ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅನ್ನ ಭರವಸೆ ನಾನು ಕೊಡಲ್ಲ. ನನ್ನ ಕೈಲಾದಷ್ಟು ಚೆನ್ನಾಗಿ ನಾನು ನೋಡ್ಕೋತೀನಿ. ನಿನ್ನ ಆಕ್ಟಿಂಗ್ ಕೆರಿಯರ್ಗೆ ಯಾರೇ ಅಪೋಸಿಷನ್ ಬಂದ್ರು ನಂದು ಫುಲ್ ಸಪೋರ್ಟ್ ಇದೆ. ಹಾಗೆ ಅಲ್ಲ, ಸಪೋರ್ಟ್ ಇದೆ. ಅದನ್ನ ಯಾವ ತರ ಯುಟಿಲೈಸ್ ಮಾಡ್ಕೋಬೇಕು. ಆಯ್ತು, ಓಕೆ. ಒಳ್ಳೇದಾಗ್ಲಿ. ನೆಕ್ಸ್ಟ್ ವರ್ಷ ಇದಕ್ಕಿಂತ ಗ್ರ್ಯಾಂಡ್ ಆಗಿರ್ಲಿ ಬರ್ತಡೆ. ನೋಡೋಣ. ಎಷ್ಟಾದ್ರೂ ಅಷ್ಟೇ ಚೆನ್ನಾಗಿರ್ಬೇಕು ಅಷ್ಟೇ ಇಬ್ರು. ಮತ್ತೆ ಎಲ್ಲಾ ನಮ್ಮ ಇಡೀ ನಮ್ಮ ಕರ್ನಾಟಕದ ಅಕ್ಕ ತಂಗಿಯರು ಎಲ್ರಿಗೂ ನನ್ಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಷ್ಟೇ ಸಾಕು. ಅವ್ರು ಯಾವತ್ತ ಮಾಡೋರು ಮಾಡಿರೋದಕ್ಕೆ ನನ್ನಂತ ಗಂಡ ಸಿಕ್ಕಿರೋದು. ಓ ಮೈ ಗಾಡ್, ಇದು 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 ಇರೋದು ಗೈಸ್, ಇದು ಮೇನ್ ಇಂಪಾರ್ಟೆಂಟ್. ಆಶೀರ್ವಾದ ಮಾಡಿಲ್ಲ ಅಂದಿರೆ ಪಾಪ. ಅದಕ್ಕೆ ನನ್ನಂತ ಒಳ್ಳೆ ಮನುಷ್ಯ ಸಿಕ್ಕಿರೋದು. ನೋಡಿ ಇದು ಎಲ್ಲ ಇಷ್ಟೊತ್ತಲ್ಲಿ ನಾನೊಬ್ನೇ ಮಾಡಿರೋದು. ನಾನು ಇದು ಹೇಳೋದು ಒಬ್ಬರೇ ಮಾಡಿರೋದು, ಇದು ಯಾರಿಗೂ ತಗೊಂಡ್ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಟ್ಸ್ ಮೈ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ತಿನ್ನಿಸ್ಬಿಡಿ. ಹಾ, ಎಲ್ರಿಗೂ. ಓಕೆ, ಬಾಯ್ ಗೈಸ್. ಹೀಗೆ ನಮ್ಮ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ರೂ ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು. ಬಾಯ್.